ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವಿಜ್ವಾನ್ ಚೌಮೀನ್ ಮಾಡೋದು ತೋರಿಸ್ತಾ ಇದ್ದೇನೆ. ಅದಕ್ಕೆ ವೆಜಿಟೇಬಲ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಫಸ್ಟಿಗೆ ನಾನು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಯಿಲ್ ಹಾಕಿಬಿಟ್ಟು ಈ ರೀತಿ ಚೌಮೀನನ್ನು ಬೇಯಿಸಿದ್ದೇನೆ. ಫುಲ್ ಅಲ್ಲ, ಒಂದು 90% ಬೇಯಿಸಬೇಕು. ನಂತರ ಅದಕ್ಕೆ ಬಿಡಿಬಿಡಿಯಾಗಿರಲು ತಣ್ಣೀರನ್ನು ಸ್ವಲ್ಪ ಹಾಕಬೇಕು. ಸ್ವಲ್ಪ ತಣ್ಣೀರು ಹಾಕಿ ಈ ರೀತಿ ಬಿಡಿಬಿಡಿಯಾಗಿರ್ತದೆ. ಅದಕ್ಕೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತು ಸ್ಪ್ರಿಂಗ್ ಆನಿಯನ್, ಕೊರಿಯಾಂಡರ್ ಲೀವ್ಸ್ ಎಲ್ಲ ನಾನು ಉದ್ದದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಒಂದು ಸಾಸ್ ರೆಡಿ ಮಾಡ್ತೇನೆ. ಇದು ನಾನು ಹೆಚ್ಚಾಗಿ ಮಾಡ್ತಾ ಇರ್ತೇನೆ. ಚಿಲ್ಲಿಯನ್ನು ಬಾಯ್ಲ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದು ಚಿಲ್ಲಿ ಪೇಸ್ಟ್ ಅದನ್ನು ಸ್ವಲ್ಪ ತಗೊಂಡ್ಬಿಟ್ಟು ಅದಕ್ಕೆ ಸಾಸ್ಗಳನ್ನು ಆ್ಯಡ್ ಮಾಡಬೇಕು. ಅಂದರೆ ಸೋಯಾ ಸಾಸ್, ಬ್ಯಾಲೆನ್ಸಿಗೋಸ್ಕರ ಅಂದರೆ ಸ್ವೀಟ್ನೆಸ್ಗೋಸ್ಕರ ಟೊಮೆಟೊ ಕೆಚಪ್, ಅಂದರೆ ಹಾಟ್ ಟ್ಯಾಂಗಿ ಸ್ವೀಟ್ನೆಸ್ ಇರುವಂಥ ಒಂದು ಸಾಸ್ ರೆಡಿ ಮಾಡಬೇಕು. ಇದು ಎಲ್ಲದಕ್ಕೂ ಆಗುತ್ತೆ. ನೀವು ಗೋಬಿ ಚಿಲ್ಲಿ ಮಾಡಬೇಕಾದ್ರೂ ಸ್ವಿಜ್ವಾನ್ ಟೈಪ್, ಇದು ಮಂಚೂರಿ ಮಾಡಬೇಕಾದ್ರೂ, ವೆಜ್ ಮಂಚೂರಿ, ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಈ ರೀತಿ ಮಾಡ್ಕೊಂಡು ಬಿಟ್ಟರೆ. ಮತ್ತು ನಾನು ಆಯಿಲಲ್ಲಿ ಎಲ್ಲ ವೆಜಿಟೇಬಲನ್ನು ಫ್ರೈ ಮಾಡ್ತೇನೆ. ಫ್ರೈ ಮಾಡೋದು ಬೇಯಿಸೋದಲ್ಲ, ಅಂದರೆ ಸಾಫ್ಟ್ ಆಗಬಾರ್ದು, ಜಸ್ಟ್ ಕ್ರಂಚಿನೆಸ್ ಇರಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಕ್ರಂಚಿ ಇರುವ ಥರ ನಾನು ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಬೇಡಿ, ಅದು ಸಾಫ್ಟ್ ಆಗ್ತದೆ. ಯಾವ ವೆಜಿಟೇಬಲ್ ಬೇಕಿದ್ರು, ಸಪೋಸ್ ನಿಮಗೆ ಬೀನ್ಸ್ ಇಷ್ಟ ಇದ್ದರೆ ಬೀನ್ಸ್ ಕೂಡ ಹಾಕ್ಬೋದು. ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೇನೆ. ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂದರೂ ನಡೆಯುತ್ತೆ, ತೊಂದರೆ ಇಲ್ಲ. ಅದಕ್ಕೆ ನಾನು ರೆಡಿ ಮಾಡಿದಂತಹ ಸಾಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಟೇಸ್ಟ್ ಒಂದು ಸಲ ನೋಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಇರಬೇಕು ಅದರಲ್ಲಿ, ಅಂದರೆ ಈಗ ನಾವು ಚೌಮೀನ್ ಹಾಕುವಾಗ ಇಲ್ಲಾಂದರೆ ಸಪ್ಪೆ ಆಗುತ್ತೆ, ಇಲ್ಲಾಂದರೆ ಮತ್ತೆ ಕೂಡ ನೋಡಿಕೊಂಡು ಹಾಕ್ಬೋದು. ಈ ರೀತಿ ಚೌಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಇದು ನಾನು ತಣ್ಣೀರು ಹಾಕಿರೋದ್ರಿಂದ ನಾನು ಅದನ್ನು ಸ್ವಲ್ಪ ಹೊತ್ತು ಬಿಸಿಯಲ್ಲಿ ಅಂದರೆ ಇಡ್ತೇನೆ. ಅಂದರೆ ಫ್ಲೇಮ್ ಆಫ್ ಮಾಡೋದಿಲ್ಲ, ಇಮಿಡಿಯೇಟ್ ಮಿಕ್ಸ್ ಮಾಡಿದ ಕೂಡಲೇ ನಾನು ಅದರಲ್ಲಿ ಸ್ವಲ್ಪ ಹೊತ್ತು ಇಡ್ತೇನೆ. ಈಗ ಲಾಸ್ಟಿಗೆ ಅಲ್ಲಿ ಕೊರಿಯಾಂಡರ್ ಲೀವ್ಸ್ ಕೂಡ ಹಾಕ್ತೇನೆ ಮೇಲ್ಗಡೆ. ಅದನ್ನು ಬಿಸಿಯಲ್ಲಿ ಇಡುವಾಗ ಅದು ತಳ ಹಿಡಿಬಾರ್ದು ಅಂತ ಮಿಡ್ಲಲ್ಲಿ ಸ್ವಲ್ಪ ನಾನು ಅದಕ್ಕೆ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೇ ಬಿಸಿ ಮಾಡ್ತೇನೆ ನಾನು. ಯಾಕೆಂದರೆ ಅದು ಈ ರೀತಿ ಮಾಡಿದರೆ ನಿಮಗೆ ಸಂಜೆ ತನಕ ಉಳಿದ್ರೂ ಹಾಳಾಗೋದಿಲ್ಲ. ಮಕ್ಕಳ ಟಿಫಿನಿಗೆ ನಾನು ಬೆಳಿಗ್ಗೆ ಬೇಗ ಮಾಡೋದಲ್ಲ, ಸೊ ಮಧ್ಯಾಹ್ನ ತನಕ ಹಾಳಾಗಬಾರ್ದು ಅಂತ ಈ ರೀತಿ ಮಾಡ್ತೇನೆ. ಏನಾಗೋದಿಲ್ಲ, ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆಯೇ ಇಡಬೇಕು. ಅದನ್ನು ಸಂಜೆಗೆ ಉಳಿದ್ರೂ ಹಾಳಾಗೋದಿಲ್ಲ. ನೋಡಿ, ಈ ರೀತಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ನಾವೇ ಮನೆಯಲ್ಲಿ ಈ ಸಾಸ್ಗಳನ್ನು ರೆಡಿ ಮಾಡಿಬಿಟ್ಟು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥದ್ದು ಚೌಮೀನ್ ರೆಡಿ ಆಯಿತು. ಇದಕ್ಕೇ ಬೇಕಾದರೆ ಎಗ್ ಬುರ್ಜಿ ಹಾಕಿಬಿಟ್ಟು ಎಗ್ ಚೌಮೀನ್ ಮಾಡಿ ಕೊಡ್ಬೋದು, ಅಥವಾ ಚಿಕನ್ ಕೂಡ ಹಾಕಿಬಿಟ್ಟು ಚಿಕನ್ ಚೌಮೀನ್ ಕೂಡ ಮಾಡ್ಬೋದು.